ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ನಾವು ನೋಡೋಣ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಗೋಧಿ ದೋಸೆ ಮಾಡುವ ವಿಧಾನ. ಇದನ್ನು ಮಾಡೋದಕ್ಕೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನ್ ಕೂಡ ಬೇಡವೇ ಬೇಡ. ತುಂಬ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಮಾಡಬಹುದು. ಸಿಂಪಲ್ ಅಂದ ತಕ್ಷಣ ರುಚಿ ಇಲ್ಲ ಅಂತ ಅಂದ್ಕೋಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗಿಂತ ತುಂಬ ಈಸಿಯಾಗಿ ಮಾಡಬಹುದು. ಚಪಾತಿ ಅಂದರೆ ಲಟ್ಸೋದು ಟೈಮ್ ಹಿಡಿಯುತ್ತೆ, ಬಟ್ ಇದು ಹಾಗೇನಿಲ್ಲ, ತುಂಬ ಈಸಿಯಾಗಿ ಮಾಡಬಹುದು. ಜಸ್ಟ್ 5 ನಿಮಿಷ ಇದಕ್ಕೆ ಬೇಕಾಗಿರುವ ಸಮಯ. ಬನ್ನಿ, ಈ ಹೆಲ್ತಿ ರೆಸಿಪಿ ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಡುಗೆ ಮಾಡ್ತಾ ಮಾಡ್ತಾ ತಿಳ್ಕೊಂಬರೋಣ. 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಕ್ವಾಂಟಿಟಿ ಎಷ್ಟೇ ಬೇಕು ಅಂತ ಏನೂ ಇಲ್ಲ, ನಿಮ್ಮ ಇಷ್ಟ ಎಷ್ಟು ಬೇಕಾದರೂ ತಗೋಬಹುದು. ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ತಾ ಹಾಕ್ತಾ ನಾವು ಸ್ವಲ್ಪ ದೋಸೆ ಹಿಟ್ಟಿನ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು, ಹಾಗಂದ್ರೆ ತುಂಬ ನೀರು ಕೂಡ ಇರಬಾರ್ದು. ನಾನು ತೋರಿಸೋ ವಿಧಾನದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಬೆಳಗ್ಗೆ ಹೊತ್ತು ಎಲ್ಲರೂ ಕೆಲಸಕ್ಕೆ ಹೋಗೋ ಒತ್ತಡದಲ್ಲಿ ಇರ್ತಾರೆ. ಚಪಾತಿ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ಹೆಲ್ತಿಯಾಗಿ ತಿನ್ನಬೇಕು, ಟೇಸ್ಟಿಯಾಗೂ ಇರಬೇಕು ಅಂದರೆ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ. ಇದನ್ನು ದೋಸೆ ಹಿಟ್ಟಿನ ಹದದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹೆಚ್ಚಿದಂತಹ ಈರುಳ್ಳಿ, ಸ್ವಲ್ಪ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು. ನೀವು ಖಾರ ಹೆಚ್ಚಾಗ್ತಿದ್ರೆ ಹೆಚ್ಚಾಗಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾವು ರೈಸ್ ಐಟಮ್ಸ್ ತುಂಬಾ ಮಾಡ್ತಾ ಇರ್ತೀವಿ. ಕಾರಣ ಇಷ್ಟೇ, ಸಮಯದ ಅಭಾವದಿಂದ ನಾವು ಚಪಾತಿ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಈ ರೀತಿ ಸಿಂಪಲ್ಲಾಗಿ ಟ್ರೈ ಮಾಡಿ, ತುಂಬ ರುಚಿಯಾಗೂ ಕೂಡ ಇರುತ್ತೆ, ಹೆಲ್ತಿ ಕೂಡ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ ಪೂರ್ತಿ ಖಾಲಿ ಮಾಡಿ ಬರ್ತಾರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ದೋಸೆ ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿ ಆಯಿತು. ಇವಾಗ ಹೆಂಚು ಕೂಡ ಬಿಸಿ ಆಗಿದೆ. ಸ್ಟೋವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ದೋಸೆ ಹಾಕ್ಕೊಳ್ಳೋಣ. ಇಷ್ಟೇ ನೋಡಿ, ತುಂಬ ಸಿಂಪಲ್. ಮಾರ್ನಿಂಗ್ ಟೈಮ್ ತುಂಬ ಗಡಿಬಿಡಿಯಲ್ಲಿ ಇರ್ತಾರೆ ಎಲ್ಲರೂ. ಆ ಟೈಮಲ್ಲಿ ಈ ಥರ ಈಸಿ ರೆಸಿಪೀಸ್ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಬಾಯಲ್ಲಿ ಇಟ್ಕೊಂಡ್ರೇ ಮೆಲ್ಟ್ ಆಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ ಇದು. ಮಧ್ಯ ಮಧ್ಯ ಈರುಳ್ಳಿ ಎಲ್ಲ ಸಿಗ್ತಾ ಇರುತ್ತಲ್ವ, ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಬೇಕು ಅಂತ ಏನೂ ಇಲ್ಲ, ನಿಮಗೆ ಇಷ್ಟ ಆದರೆ ಚಟ್ನಿ ಮಾಡ್ಕೊಳ್ಳಿ. ಚಟ್ನಿ ಇಲ್ಲ ಅಂದರೂ ಕೂಡ ಇದು ಸರ್ವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಹಾಕ್ಕೊಳ್ಳೋದ್ರಿಂದ ಮತ್ತೆ ಚಟ್ನಿ ಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಹೀಗೆ ಕೂಡ ನಾವು ತಿನ್ನಬಹುದು. ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ. ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡಿ. ಹಾಗೆ ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇಷ್ಟೇ ನೋಡಿ, ನಮ್ಮ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ ರೆಡಿ ಆಯಿತು. ಮಾಡೋದು ತುಂಬ ಸಿಂಪಲ್. ಇದನ್ನು ಮಾಡೋದಕ್ಕೆ ಬೇಕಾಗಿರುವ ಸಮಯ ಜಸ್ಟ್ 5 ನಿಮಿಷ ಅಷ್ಟೇ, ಹೆಚ್ಚು ಸಮಯ ಕೂಡ ಹಿಡಿಯೋದಿಲ್ಲ. ತುಂಬ ಸಿಂಪಲ್ ಅಲ್ವಾ? ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇದು ಚಪಾತಿಗಿಂತ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಚಟ್ನಿ ಕೂಡ ಬೇಕಾಗಿಲ್ಲ, ಹಾಗೆ ಕೂಡ ತಿನ್ನಬಹುದು. ಇಷ್ಟೇ ನೋಡಿ, ತುಂಬ ಸಿಂಪಲ್, ಹೆಲ್ತಿ ಆ್ಯಂಡ್ ಟೇಸ್ಟಿ ಗೋಧಿ ದೋಸೆ ರೆಡಿ ಆಯಿತು. ಮತ್ತೆ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.